ನಿನ್ನನ್ನು ನಂಬಿ ನಡೆಯುವ ಭಕ್ತರನ್ನು ಎಂದಿಗೂ ಕೈ ಬಿಡುವುದಲ್ಲ. ಅದರಂತೆ ನನ್ನ ತಂದೆಯವರು ನನ್ನ ತಾಯಿ ಕಳೆದುಕೊಂಡು ತಬ್ಬರೆ ಆದರೂ ಕೂಡ ತಾಯಿ ನೆನಪು ಬರದಾಗಿ ನನ್ನನ್ನು ತನ್ನ ಹೆಚ್ಚಾಗಿ ಚಿಂತೆ ಮಾಡ್ತಾ ಇದ್ದಾರೆ ನನ್ನ ತಂದೆ. ಅವ್ರು ಯಾವ ತೊಂದರೆ ತಾಪತ್ರೆ ಬರದ ಹಾಗೆ ಅವ್ರನ್ನ ಕಾಪಾಡುತ್ತಂದೆ ಕಾಪಾಡು. ನಮ್ಮ ತಂದೆಯವರು ನನ್ನನ್ನು ನನ್ನ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹಗಲು ರಾತ್ರಿ ವಿಚಾರ ಮಾಡ್ತಾ ಇದ್ದಾರೆ. ನಾನು ಕೂಡ ಮಾನಸಿಕವಾಗಿ ನನ್ನ ಮಾವನ ಪ್ರೀತಿ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಮ್ಮಿಬ್ಬರು ಮದುವೆ ಆಗುವ ಹಾಗೆ ಆಶೀರ್ವಾದ ಮಾಡುತ್ತಂದೆ, ಆಶೀರ್ವಾದ ಮಾಡಿ. ಅಲ್ಲ ಮಗಳೇ ಭಾರತಿ, ಅಲ್ಲ ಇವತ್ತು ನಿನ್ನ ಮುದ್ದಿನ ಮಾಮ ಮಂಜು ಬರ್ತಾನೆ ಅಂತ ಇಷ್ಟೊಂದು ಸಂತೋಷದಿಂದ ಚೆಲ್ಲಾಟ ಆಗ್ತಾ ಇದೆಯಲ್ಲ? ಹೌದಪ್ಪ, ಮತ್ತೆ ಮಾವ ಹೋಗಿ ಎಷ್ಟು ದಿನ ಆಯ್ತು, ಎಷ್ಟು ವರ್ಷ ಆಯ್ತು. ಅವ್ರು ಬರ್ತಾರೆ ಅಂದ್ರೆ ನೋಡೋದಿಕ್ಕೆ ನನಗಂತೂ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೆ ಅವ್ರು ಯಾವಾಗ ಬರ್ತಾರೋ ಅಂತ ದಾರಿ ಕಾಯ್ತಾನೆ ಇದ್ದೀನಿ. ಮಗಳೇ, ನಿನ್ನ ಮಾಮ ಹೋಗಿರೋದು ನಮ್ಮ ಗಡಿ ಕಾಯೋದಕ್ಕೆ. ಆ ಕೆಲಸ ಅಷ್ಟೊಂದು ಸುಲಭವಲ್ಲ ಮತ್ತು ಅಷ್ಟೊಂದು ಹತ್ತಿರವೂ ಅಲ್ಲ. ಆದಷ್ಟು ಬೇಗನೆ ಬಂದೇ ಬಿಡ್ತಾನೆ, ಆಯ್ತಾ? ನಿನ್ನ ಪ್ರಯಾಣ ಸುಖಕರವಾಗಿತ್ತ? ಹಾ ಮಾವ, ಸುಖಕರವಾಗಿತ್ತು. ಏನ್ ಮಾವ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ. ಮಂಜು, ನಿನಗೆ ಮಿಲಿಟರಿಯಲ್ಲಿ ಸೈನ್ಯಾಧಿಕಾರಿ ಭರ್ತಿಯಾಗಿದೆ ಅಂತೆ, ಹೌದಾ? ಹೌದು ಮಾವ. ಸಂತೋಷ, ತುಂಬಾ ಸಂತೋಷದ ವಿಷಯ. ನಿನ್ನನ್ನು ನಾನು ಇಲ್ಲಿ ಕರೆತಂದು ವಿದ್ಯೆ ಬುದ್ಧಿ ಕಲಿಸಿ ಬೆಳೆಸಿ ದೊಡ್ಡವರನ್ನು ಮಾಡಿದ ನನ್ನ ಜನ್ಮ ಸಾರ್ಥಕವಾಗಿದೆ. ನಿನ್ನನ್ನು ಈ ಮಟ್ಟಕ್ಕೆ ತರಲಿಕ್ಕೆ ಒಂದು ಕಾರಣ ಇದೆ ಮಂಜು. ಏನ್ ಮಾವ? ಏನಂದ್ರೆ, ನನ್ನ ತಂಗಿ ಸಾಯುವಾಗ ನನ್ನನ್ನು ಎದುರು ಕೂಡಿಸಿಕೊಂಡು, ಅಣ್ಣ ನಾನಂತೂ ಬಡವಿ, ನನ್ನ ಗಂಡನು ಸತ್ತು ಹೋದ, ಈಗ ನಾನು ಸಾಯುವ ಸ್ಥಿತಿಯಲ್ಲಿದ್ದೇನೆ. ನಾಳೆ ನಾನು ಸತ್ತ ಮೇಲೆ ನನ್ನ ಮಗ ಮಂಜು ಅನಾಥನಾಗ್ತಾನೆ. ಹೇಗೂ ನಿನಗೂ ಗಂಡ ಮಕ್ಕಳಿಲ್ಲ. ನಿನ್ನ ಮಗಳು ಭಾರತೀಯ ಮಂಜು ಕೊಟ್ಟು ಮನೆಯನ್ನಾಗಿ ಮಾಡಿಕೋ ಎಂದು ನನ್ನಿಂದ ವಚನ ತೆಗೆದುಕೊಂಡು ನನ್ನ ತಂಗಿ ಸತ್ತು ಹೋದಳು. ತಂಗಿಯ ಕೊಟ್ಟ ಮಾತಿನಿಂದ ಇಲ್ಲಿ ಕರೆತಂದು ವಿದ್ಯೆ